ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದೇನಪ್ಪ ಅಂತಂದ್ರೆ ಸಿದ್ಧಲಿಂಗನ ಬಗ್ಗೆ ಹೇಳ್ತಾನಂತ ಹೇಳಿದ್ದೆ ನಿಮಗೆ. ಸಿದ್ಧಲಿಂಗನ ಪವಾಡ ಈಗ ಸಾಲಿ ಒಳಗೆ ಏನಾಯ್ತು ಸರ್ ಕೇಳಿದ್ರು. ನೋಡ್ರಪ್ಪ, ಮದುವೆ ಆಗಲಿಲ್ಲ ಅಂತಂದ್ರೆ ಏನೋ ಕಳ್ಕೊಂಡಂಗೆ ಅಂತಿರ್ತಾರಲ್ಲ, ನೀವು ಸಿದ್ಧಲಿಂಗ ಎದ್ದು ನಿಂತ ಸರ ಮದುವೆ ಆಗಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ, ಮದುವೆ ಆತಪ್ಪ ಅಂತಂದ್ರೆ ಎಲ್ಲ ಕಳ್ಕೊಂಡಂಗಂದ ಸರು ಪಾಠ ಶುರು ಮಾಡಿದರು. ಮಕ್ಕಳೇ, ಭೂಮಿ ದುಂಡಗಿದೆ ಅಲ್ವಾ ಅಂದರು. ಭೂಮಿ ಸುತ್ತಲೂ ಸುತ್ತುತ್ತದೆ ಹಿಂಗೆ ಹೇಳಕತ್ತಿದ್ರು ಸರು. ಇವು ಸಿದ್ಧಲಿಂಗ ಎದ್ದು ನಿಂತ, ಏನು ಬಿಟ್ರಿ ಸರ, ಯಾಕೆ ಸುಳ್ಳು ಮಾತಾಡ್ತೀರಿ? ಏನು ಭೂಮಿ ದುಂಡಗಿದೆ, ಭೂಮಿ ಸುತ್ತುತ್ತದೆ ಅಂತ? ನಮ್ಮ ಮನೆ ಇದ್ದಲ್ಲಿ ನಿಮ್ಮ ಮನೆ ಬಂದಿಲ್ಲ, ನಿಮ್ಮ ಮನೆ ಇದ್ದಲ್ಲಿ ನಮ್ಮ ಮನೆ ಬಂದಿಲ್ಲ, ಒಂದು ದಿವಸ ಹಂಗೆ ಒಟ್ಟು ಭೂಮಿ ದುಂಡಗಿದೆ ಸುತ್ತುತ್ತಿದೆ ಅಂತ ಹೇಳ್ಬಿಡ ಅವರು ಸುಳ್ಳ. ಒಂದು ಸರಿ ಏನಾಗಿತ್ತು, ಈ ಬಸ್ ಸ್ಟ್ರೈಕ್ ಮಾಡಿ ಸಿದ್ಧಲಿಂಗ ಜೈಲಿಗೆ ಹೋಗಿಬಿಟ್ಟಿದ್ದ. ಸಿದ್ಧಲಿಂಗ ಜೈಲಿಗೆ ಹೋಗಿದ್ದ, 3 ದಿನ ಇಂಡಲ್ಗಾದ ಹೋಗದಿದ್ರು. 3 ದಿನ ಕೆಚ್ಚ ಇದ್ದು ಬಿಡ್ರಿ. ಇಂಡಲ್ಗಾದ ಹೋಗೋದು ಕೂಳೆ ಅಂದ್ರೆ ಅಳ್ಕೊಂತ ಕುಂತು ಬಿಟ್ಟಿದ್ರಿಪ್ಪ. ಒಮ್ಮೆ ಅವರು ಜೈಲರ್ ಸಾಹೇಬ್ರು ಬಂದರು. ಯಾಕೋ ಸಿದ್ಧಲಿಂಗ ಯಾಕೆ ಅಳಾಕತ್ತಿ? ಯಾಕೆ ಯಾರು ಬಂದಿಲ್ಲನ? ನೀವು ಅಪ್ಪಾರ ಅದಾರಿಲ್ಲೋ? ಅದಾರ್ರಿ. ಮುಂದೆ ನಿಮ್ಮ ಅವ್ವಾರ ಅದಾರಿಲ್ಲೋ? ಅದಾರ್ರಿ. ಕಾಕ ಅದಾರ್ರಿ, ಮಾಮ ಅದಾರ್ರಿ. ಹಿಂಗೆ ಎಲ್ಲಾರನ್ನೂ ಕೇಳಿದ್ರಿ, ಎಲ್ಲರೂ ಅದಾರನ ಅಂದ. ಮತ್ತೆ ಯಾಕೆ ಹೇಳಕತ್ತಿ? ಮತ್ತವ ಕಲ್ಲಪ್ಪಗಾರ ಪತ್ರ ಬರೀತಾರ್ರಿ ಎಲ್ಲರೂ, ಮತ್ತು ಅವ ಶಿವಾಜಿಗೂ ಪತ್ರ ಬರೀತಾರ್ರಿ, ನಮ್ಮ ಕಲಾದಿಗೆ ಆನಂದಗೂ ಪತ್ರ ಬರೀತಾರ್ರಿ, ಮತ್ತು ನಮ್ಮ ಸಿದ್ಧಲಿಂಗನವ್ರ ಸರ್ಗೂ ಪತ್ರ ಬರೆದಿರ್ತಾರ್ರಿ. ಎಲ್ಲರ ಜಗಾಪುರ ಸರ್ಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಪತ್ರ ಬರ್ತಾವ್ರಿ ಸರ. ಮತ್ತು ನಮಗಾರ ಒಂದು ಪತ್ರ ಇಲ್ರಿ, ಯಾರು ಭೇಟಿಯಾಗಕ್ಕೂ ಬರವಲ್ರಿ. ಎಲ್ಲರೂ ಅದಾರಿಲ್ಲ, ಮತ್ತು ಅವ್ರ್ಯಾಕೆ ಪತ್ರ ಬರ್ದಿಲ್ಲ? ಎಲ್ಲಿ ಅದಾರ ಹೇಳ್ಯಾರ ಹೇಳಿ, ನಾವು ಹಾಕಿಸ್ತೇವೆ ಅಂದ್ರು ಜೈಲರು. ಹೋಲ್ ಬಿಡ್ರಿ ಸರ, ಬ್ಯಾಡ, ಯಾಕೆ ಸುಳ್ಳ ಅಂದಿವು ಸಿದ್ಧಲಿಂಗ. ಅಲ್ವ ಅಳುದು ನಿಂದ್ರಸು ಅಲ್ಲಿ ಮಾತಾಗ ಹಿಂಗೆ ಹೇಳ್ತೇವಂದ್ರೆ ಬ್ಯಾಡು ಅಂತೀಯಲ್ಲ ಅಂದರು. ಹೋಲ್ ಬಿಡ್ರಿ, ಬ್ಯಾಡ್ರಿ, ನಿಮಗೆ ಸಿಗುದಿಲ್ರಿ ಅವರು. ಯಾಕೆ ಪತ್ರ ಹಾಕಕ್ಕೆ ಒಲ್ಲೆ ಅಂತಾರ ಅವರು ಅಂದ್ರು ಸರು. ಜೈಲ್ ಸಾಹೇಬ್ರು ಒಲ್ಲೆ ಅನ್ನೋದಿಲ್ರಿ ಸರ, ಅವ್ರೆಲ್ಲರೂ ಇದ ಜೈಲ್ನಾಗ ಅದಾರ್ರಿ ಅಂದ. ಒಮ್ಮೆ ಕಡೆ ಮನಿ ಸರು ಆನಂದ್ ಚೋಪ್ರಾ ಅವರು ನಾವು ಕೂಡಿ ಒಂದು ದೀಕ್ಷಿತರು ಅದು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೀವ್ರಪ್ಪ. ಆ ಕಾರ್ಯಕ್ರಮಕ್ಕೆ ಹೊಂಟಾಗ ನಡಕ್ಕೆ ಗಾಡಿ ತರಿದವನ ಕೇಳೇ ಬಿಟ್ಟು ಒಬ್ಬವ ರಾಜು ಕುಲಕರ್ಣಿ ಅಂಥೇಳಿ ಎಡ್ರಾಮಿ ಅವ್ರಿ. ತರಿಬ್ ಕೇಳಿದ, ಅಲ್ಲ ಮತ್ತು ನೀವು ರಾಜು ಬದಾಮಿ ಅವ್ರು ಹೌದಲ್ರಿ, ಆ ಟಿ ವಿ ಒಳಗದು ಬರ್ತಿರಲ್ಲ ನೀವ ಹೌದಲ್ರಿ ಅಂದ. ಅಲ್ಲ ಬಿಡು ನಾವನ್ಯ, ಕರೆ ಹೇಳ್ರಿ, ಮತ್ತು ಟಿ ವಿ ಒಳಗದು ಬರ್ತಿರಲ್ಲ ರಾಜು ಬದಾಮಿ ಅವರು ಅಂದ್ರೆ ನೀವು ಹೌದಲ್ರಿ ಅಂದ. ಅಲ್ಲೋ ಮರೇನ ಅಲ್ಲ, ಮತ್ತು ಈ ಸೀರಿಯಲ್ಲು ಪಿಕ್ಚರ್ದಾಗದು ಬಂದಿರ್ತಿರಲ್ಲ ನೀವು ಹೌದಲ್ರಿ ಅಂತ. ಅಲ್ಲೋ ಮರೇನ ಅಲ್ಲ, ನಮ್ಮ ಕೆಲಸಕ್ಕೆ ಅರ್ಜೆಂಟ್ ಹೋಗ್ಬೇಕು ನಾವು. ಅಲ್ಲ ಅನ್ನಕೊಂತ ಇದ್ನ್ಯಾ, ಒಂದು 8 ಸರಿ ಕೇಳಿದೆ, 8 ಸರಿ ಅಲ್ಲ ಅನ್ಯ. ಕಡಿಗೆ ಆನಂದ್ ಚೋಪ್ರಾ ಅವ್ರು ಏನಂದ್ರು, ಹ್ಞೂ ಅಂತ ಹೇಳಿಬಿಡ್ರಿ, ಅವನ ಮನಸ್ಸು ಯಾಕೆ ನೋಯಿಸ್ತೀರಿ ಅಂದರು. ಅಂದ್ಕೊಳ್ಳಿ ಮತ್ತೊಂದು ಕೇಳಿದವ, ಸರ ಟಿ ವಿ ಒಳಗೆ ಮತ್ತು ಸೀರಿಯಲ್ದೊಳಗೆ ಪಿಕ್ಚರ್ನೊಳಗೆ ಬರ್ತೀರಿ ನೀವು ಹೌದಲ್ರಿ ಅಂದ. ಹೌದಪ್ಪ ನಾನಾ ಅಂತಂದೆ. ಮತ್ತು ಹಂಗೆ ಅನ್ಸೋದಿಲ್ಲಲ್ರಿ ನೀವು ಅಂದ. ಒಮ್ಮೆ ಕಾಲೇಜ್ನಾಗಿದ್ದಾಗ ಏನಾಯ್ತು, ನಮ್ಮ ಗುರವ್ ಸರ್ ಅಂತ ಹೇಳಿದಾರ್ರಿ, ಕನ್ನಡ ಸರ್ ಕರೆ ಆದರೂ ಇಂಗ್ಲೀಷದ ಬಗ್ಗೆ ಭಾರಿ ಮಾತಾಡ್ತಿರ್ತಾರೆ. ಅವರು ಕೇಳಿದರು, ಅಲ್ಲೋ ಸಿದ್ಧಲಿಂಗ ಇಂಗ್ಲೀಷ್ ಪಿಕ್ಚರ್ ನೋಡ್ಕೊತ ಕುಂತಿ, ಆ ಇಂಗ್ಲೀಷ್ ಸಂಭಾಷಣೆ ಏನಾರ ಗೊತ್ತಾಗತ್ತ ನಿನಗಂತಂದು ಕೇಳಿದ್ರು. ಏನು ರೀ ಸರ, ಅದು ಅರ್ಥ ಆಗೋದಿಲ್ಲನ್ರಿ, ಅದ್ರಾಗ ಥ್ಯಾಂಕ್ಸ್ ನೋ ಎಸ್ ಅನ್ನೋ ಕನ್ನಡ ಶಬ್ದ ಇರ್ತಾವ್ರಿ ಬರೀ ಅಂತಿಮ. ಸರು ಐತಿಹಾಸಿಕ ಸ್ಥಳಗಳ ಬಗ್ಗೆ ನಡೆದಿತ್ತದು ಪಾಠ. ಕೇಳಿದ್ರು ಸರ್, ಕುತುಬ್ ಮಿನಾರ್ ಯಾರು ಕಟ್ಸಿದ್ದಪ್ಪ ಹೇಳ್ರಿ, ಯಾರು ಹೇಳವ್ರು ಹೇಳ್ರಿ. ಆ ಸಾಲಾಗ ದಿನ ಬರೋ ಹುಡುಗರು ಗಪ್ಪ ಮಲ್ಕೊಂಡ ಬಿಡ್ತಿದ್ವು ಅವು. ಇವು ಸಿದ್ಧಲಿಂಗ ಒಬ್ಬ ಹೇಳವ, ಸಿದ್ಧಲಿಂಗ ಎದ್ದು ನಿಂತವನು ಹೇಳಿದ, ಸರ ಕುತುಬ್ ಮಿನಾರ್ ಕಟ್ಸಿದ್ರಿ ಸರ ಕುತುಬುದ್ದೀನ್ ಐಬಕ್ ಸರ್ ಅಂತಂದ. ಶಬಾಷ್, ವೆರಿ ಗುಡ್. ತಾಜ್ ಮಹಲನ್ನು ಯಾರು ಕಟ್ಸ್ಯಾರ ಅಂತ ಕೇಳಿದ್ರು ಸರ್. ಮತ್ತು ಇವ ಸಿದ್ಧಲಿಂಗ ಕೈ ಎತ್ತಿದವನು ಎದ್ದು ನಿಂತ, ಸರ ತಾಜ್ ಮಹಲನ್ನು ತಾಜ್ಬುದ್ದೀನ್ ಐಬಕ್ ಸರ್. ನಮ್ಮ ಸೌದತ್ಯಾಗ SK ಹೈಸ್ಕೂಲ್ ಇದ್ರಿಗೆ ಚಿದಾನಂದ CD ಅಂಗಡಿ ಅಂತ ಒಂದು ಐತ್ರಿ. ಅವ CD ಅಂಗಡಿ ಅವಾಗ ಇವು ಸಿದ್ಧಲಿಂಗ ಹೋಗಿ ಕೇಳಿದ. ಯಾಕಂದ್ರೆ ಈ ಸಿದ್ಧಲಿಂಗನ ಮಗ 4 ಕಣೆ ರೊಕ್ಕ ನುಂಗಿಬಿಟ್ಟಾನಂತ. 4 ಕಣೆ ರೊಕ್ಕ ನುಂಗ್ಯಾನ. ಚಿದುಗೆ ಹೋಗಿ ಕೇಳ್ಯಾನವ, ಮತ್ತು ಚಿದು
ಯಾವ ಡಾಕ್ಟ್ರಿಗೆ ತೋರಿಸಪ್ಪ ನನ್ನ ಮಗ ಮತ್ತು ನಾಲ್ಕನೇ ನುಂಗಿಬಿಟ್ಟಾನು. ಅವ್ನು ಚಿದು ಹೇಳಿದಂತ, ಇವು ಸಿದ್ಲಿಂಗನಕ್ಕಿಂತ ಶಾಣ್ಯಾರೆ ಅವ ಚಿದು ಅಂದ್ರೆ. ನಾಲ್ಕನೇ ನುಗ್ಗಿ ಅನ್ನೋದ್ರು ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀವೋ, ಏನು ದೊಡ್ಡ ಕೆಲಸ ಇಲ್ಲದ. ಈಗ ನಾಲ್ಕನೇ ನಡೆಯೋದನ ಇಲ್ಲ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇನ್ನೂ ಒಂದು ನಾಲ್ಕನೇ ನುಂಗು ಸರ್ ನಡೆಯುವುದೇ ಇಲ್ಲವ, ಕಿಮ್ಮತ್ತ ಇಲ್ಲ ಅದಕ್ಕೆ. ಈಗ ನಮ್ಮ ಗೋಕಾಕದೊಳಗೆ ಮಹಾನಂದ ಅಂಥೇಳಿ ಭಾರಿ ಹಾಡ್ತಾಳ್ರಿ. ಆಕಿ ಜೋಡಿ ಒಬ್ಬಾಕಿ ಇನ್ನೊಬ್ಬಾಕಿ ಅದ್ಭುತವಾದ ಸಿಂಗರ್ ಇದ್ಲು. ಆದ್ರೆ ಉಚ್ಚಾರ ಬರ್ತಿದ್ದಿಲ್ಲ ಆಕಿಗೆ, ರ ಅನ್ನಕ್ಕೆ ಬರ್ತಿದ್ದಿಲ್ಲ. ಆಕಿ ಒಂದು ಹಾಡಾಕತ್ತಿದ್ರಿ, ನಾ ಕೇಳಿದೆ ಅದನ್ನು ಹೆಂಗೆ ಹಾಡಾಕತ್ತಿದ್ಲು. ಅಂಬಿಗಲನ್ನ ನೀನೆ ನಮ್ಮನ್ನ, ಇದು ಒಮ್ಮೆ ಹೊಲೆಯ ದಾಟಿಸೋ, ಇದು ಒಮ್ಮೆ ಹೊಲೆಯ ದಾಟಿಸೋ. ಧಾರವಾಡಕ್ಕ ಹೋಗಬೇಕ ಮುಲುಗ ಮಠ ನೋಡಬೇಕ, ಧಾರವಾಡಕ್ಕ ಹೋಗಬೇಕ ಮುಲುಗ ಮಠ ನೋಡಬೇಕ. ಮೃತ್ಯುಂಜಯನ ನೆನೆಯಬೇಕ, ಮೃತ್ಯುಂಜಯನ ನೆನೆಯಬೇಕ. ಹಿಂಗೆ ಹಾಡಿದ ಕುಳಿ ಅಂದ್ರೆ ನನ್ನ ನಾಲಿಗೆ ಬಾಯಿ ತುಂಬ ಅಡ್ಡಾಡಿದಂಗೆ ಆಗ್ತದೆ. ಹಿಂಗೆ ಹಾಡತ್ತಾರ್ರಿ. ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ಬರೋಣ.